ಸರ್, ನನಗೆ ಯಾಕೋ ಈ ಬಂಗಾರಮ್ಮ ಇವ್ರ ಮಗಳು ಇವ್ರು ಯಾರು ಒಡವೆನ ಅದೇ ಕದ್ದಿದ್ರು ನನಗೆ ಯಾಕೋ ಇವರು ಒರಿಜಿನಲ್ ಒಡವೆನ ಕದ್ದವ್ರೆ ಅಂತ ಅನ್ನಿಸ್ತಿಲ್ಲ ಸರ್. ಎಷ್ಟನ ಓಡಿ ಎಷ್ಟನ ಮಾಡು ಎಲ್ಲ ಥರ ಪರೀಕ್ಷೆನೂ ಮಾಡಿದ್ರು ಎಲ್ಲ ಥರ ಪರೀಕ್ಷೆಗೂ ಒಂದೇ ಮಾತು ಸರ್ ಅವ್ರು ಹೇಳ್ತಿರೋದು, ನಾವು ಒರಿಜಿನಲ್ ಒಡವೆನ ನಾವು ಕದ್ದಿಲ್ಲ, ಡೂಪ್ಲಿಕೇಟ್ ಒಡವೆನೇ ಕದ್ದಿರೋದು ಅಂತ. ಸರ್, ನನಗನ್ಸೋ ಪ್ರಕಾರ ಡೂಪ್ಲಿಕೇಟ್ ಒಡವೆನೇ ಕದ್ದಿರ್ಬೋದೇನೋ ಇವರು, ಅಲ್ವಾ ಸರ್? ಡೂಪ್ಲಿಕೇಟ್ ಒಡವೆ ಕದ್ದು ಮಾಡಿ ನನಗನ್ನಿಸ್ದಂಗೆ ನನಗೇನೋ ಇವರು ಅದೇ ನಿಜ ಹೇಳ್ತಾವ್ರೆ ಅನಿಸುತ್ತೆ. ಯಾಕಂದರೆ ಈಗ 1 ಕೋಟಿ ಕೊಡೋಕ್ಕೂ ರೆಡಿ ಆಗವ್ರೆ. ನನ್ನ ಕರೆದ್ಬಿಟ್ಟು ಮೇಡಮರೇ ನಮ್ಮ ಜಮೀನು ಮಾರ್ಬಿಟ್ಟು ಕೊಡ್ತೀವಿ ಮೇಡಮರೇ, ನಮ್ಮನ್ನು ಜೈಲಿಂದ ಬಿಟ್ಬಿಡಿ ಮೇಡಮರೇ ಅಂತ ತುಂಬ ಕೇಳ್ಕೊಂತ ಇದ್ರು ಸರ್. ಈಗ ನಿಜವಾಗ್ಲೂ ಒಡವೆ ಕದ್ದಿರೋರಾಗಿದ್ರೆ ಒಡವೆನೇ ಕೊಟ್ಬಿಡೋರು ಸರ್. 1 ಕೋಟಿ ಜಮೀನು ಮಾರ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾವ್ರೆ ಅಂದರೆ ನನಗೇನೋ ಇವರು ಒರಿಜಿನಲ್ ಒಡವೆನ ಕದ್ದಿಲ್ಲ ಅಂತ ಅನ್ನಿಸ್ತೈತೆ ಸರ್. ಒರಿಜಿನಲ್ ಒಡವೆನ ಯಾರೋ ಕದ್ದು ಇಷ್ಟೆಲ್ಲ ನಾಟಕ ಆಡ್ತಾವ್ರೆ ಅಂತ ಅನ್ನಿಸ್ತೈತೆ. ಇಷ್ಟೆಲ್ಲ ಪರೀಕ್ಷೆ ಮಾಡಿದ್ದೀನಿ ಸರ್ ನಾನು. ಅದ್ರಾಗ ಯಾವುದೊಂದು ಚಿಕ್ಕ ಸುಳುವು ಇಲ್ಲ ಸರ್, ಗೊತ್ತಾ? ಹೌದಲ್ವಾ? ಈ ದೇವಸ್ಥಾನದ ಒಡವೆನ ಏನಾದರೂ ಪೂಜಾರಿ ಕದ್ದಿರ್ಬೋದಾ, ಇಲ್ಲ ಅಂದರೆ ಅಲ್ಲಿ ಮುಖ್ಯಸ್ಥೆ ಅಂದ್ರಲ್ಲ ಅವ್ರು ಕದ್ದಿರ್ಬೋದಾ, ಇಲ್ಲ ಈ ಒಡವೆನ ಇದಕ್ಕೂ ಮುಂಚೆ ಅದೆಷ್ಟೋ ವರ್ಷಕ್ಕೆ ಮುಂಚೆ ಬ್ಯಾಂಕ್ ಲಾಕರ್ ಒಳಗಡೆ ಇಟ್ರಲ್ಲ ಅವಾಗ ಏನಾದ್ರೂ ಈ ಬ್ಯಾಂಕ್ ಒಡವೆ ಎಕ್ಸ್ಚೇಂಜ್ ಏನಾದರೂ ಆಗೋಗ್ಬಿಟ್ಟೈತಾ? ನಂಗೆ ಏನೂ ಅರ್ಥನೇ ಆಗ್ತಾ ಇಲ್ಲ. ಯಾರೋ ಇದರಿಂದ ಒಬ್ರು ಆಟ ಆಡ್ತಾವ್ರೆ ಅಂತ ನನಗಂತೂ ಅನ್ನಿಸ್ತೈತೆ. ನೋಡಿ, ನೀವು ಹೋಗಿ ಆ ಮುಖ್ಯಸ್ಥೆ ಇದ್ದಾಳಲ್ಲ ಅವ್ರ ಮನೆಗೆ ವಿಚಾರಣೆ ಮಾಡಿ. ಯಾಕಂದರೆ ಬ್ಯಾಂಕಿಂದ ನೇರವಾಗಿ ಮುಖ್ಯಸ್ಥೆ ಮನೆಗೇನೆ ಒಡವೆ ಹೋಗಿರೋದು. ಮುಖ್ಯಸ್ಥೆ ಮನೆಗೇನೆ ಒಡವೆ ಹೋದ್ಮೇಲೆ ನೀವೇ ಯೋಚನೆ ಮಾಡು, ಅಲ್ಲೇನಾದ್ರೂ ಅಲ್ಲೇ ಸಮಥಿಂಗ್ ಏನಾರ ಆಗಿರ್ಬೋದಾ ಅಂತ ಅನ್ನಿಸ್ತಾಯಿತ್ತು ನನಗೆ. ಮುಖ್ಯಸ್ಥೆ ಅವ್ರು ತುಂಬ ಒಳ್ಳೆಯವ್ರೇನೆ, ಆದರೆ ಯಾರನ್ನೂ ಸಡನ್ನಾಗಿ ಹಂಗೆ ನಂಬೋಕ್ಕಾಗಲ್ಲ ಅಲ್ವಾ ಮೇಡಮ್? ಹೌದು ಸರ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಒಂದ್ಸಲ ಹೋಗಿ ನೋಡಿ ಮಾಡಿ ಎಲ್ಲ ಮಾಡಿ ವಿಚಾರಣೆ ಮಾಡಬೇಕು ಅಂತ ನನಗೂ ಅನ್ನಿಸ್ತಿದೆ ಸರ್. ಹೋಗಿ ಒಂದ್ಸಲ ವಿಚಾರಣೆ ಮಾಡೋದ್ರಲ್ಲಿ ತಪ್ಪೇನು ಇಲ್ವಲ್ಲ, ಹೋಗಿ ವಿಚಾರಣೆ ಮಾಡೋಣ. ನನಗೇಕೋ ಬಂಗಾರಮ್ಮ ಅವರು ಒಡವೆ ಎಲ್ಲ ಕದ್ದು ಮಾಡೋರೇನೋದೆಲ್ಲ ಸುಳ್ಳು. ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಸರ್, ಏರೋಪ್ಲೇನ್ ಹತ್ತಿಸ್ಬಿಟ್ಟಿದ್ದೀನಿ. ಅಯ್ಯೋ, ಕಾಮಿಡಿ ಪೀಸುಗಳು ಸರ್ ಅವರು, ದೊಡ್ಡ ಕಾಮಿಡಿ ಪೀಸುಗಳು ಅವ್ರಂತೂ. ನೀನು ಏನು ಮಾಡಿದ್ರು ಅವರಂತೂ ಕದ್ದಿಲ್ಲ, ಕದ್ದಿದ್ರು ಒರಿಜಿನಲ್ ಒಡವೆ ಅಂತೂ ಕದ್ದೇ ಇಲ್ಲ ಅವರು. ನೋಡೋಣ ಇರಿ, ನಾನು ಊರಾಗ ಬೇರೆ ಕಡೆ ವಿಚಾರಿಸ್ಬಿಟ್ಟು ಮುಖ್ಯಸ್ಥೆ ಮನೆಗೂ ವಿಚಾರಣೆ ಮಾಡ್ಕೊಂಬಿಟ್ಟು ಬರ್ತೀನಿ. ನೀವು ಅಷ್ಟೇ ಬೇರೆ ಬೇರೆ ಕಡೆ ಅವರು ಇನ್ನೊಬ್ರು ಪಟೇಲಪ್ಪ ಅವರೆಲ್ಲ ಇದ್ರಲ್ಲ ಅವ್ರ ಮನೆಗೆ ನೀವು ವಿಚಾರಣೆ ಮಾಡಿ ಸರ್ ನೀವು. ಸರಿ, ಆಯಿತು. ನಾನು ಆ ಪಟೇಲಪ್ಪ ಅವ್ರ ಮನೆಗೆಲ್ಲ ವಿಚಾರಣೆ ಮಾಡಿ ನೋಡ್ತೀನಿ. ನೋಡೋಣ ಎಲ್ಲಿ ಏನು ಹೆಂಗೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಒಡವೆನ ಪತ್ತೆ ಹಚ್ಚಲೇಬೇಕು. ಇಲ್ಲಾಂದರೆ ಇಷ್ಟೊತ್ತಿಗಾಗಲೇ ಏನಾರ ಇನ್ಫಾರ್ಮೇಷನ್ ಸಿಗಬೇಕಿತ್ತು. ನೀವು ಹೇಳಿರೋದೇ ನಿಜ ಅನ್ನಿಸ್ತದೆ. ನೀವು ಹೋಗಿ ಮುಖ್ಯಸ್ಥೆ ಮನೆ ಹತ್ರ ಹೋಗಿ ನೀವು ಮಾತಾಡಿ. ಓಕೆ ಸರ್. ಹೌದಲ್ವಾ? ಒಡವೆ ಎಲ್ಲಿ ಎಕ್ಸ್ಚೇಂಜ್ ಆಗೈತೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಈ ಡೂಪ್ಲಿಕೇಟ್ ಒಡವೆ ಸಿಕ್ಕಿದ್ರೆ ಆ ಒಡವೆ ಎಲ್ಲಿಂದ ತಂದಿದ್ರು ಅಂತನಾದ್ರೂ ಕಂಡುಹಿಡಿಬೋದಿತ್ತು. ಆ ಡೂಪ್ಲಿಕೇಟ್ ಒಡವೆನೂ ಇಲ್ಲ. ಈಗಿನ ಕಾಲದಾಗ ಯಾರು ನಂಬೋದು ಯಾರನ್ನ ಬಿಡೋದು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ನೋಡೋಣ ಇರಿ ಏನೇನಾಗ್ತೈತೋ. ಅಮ್ಮ, ನಿನ್ಗೆ ಹೇಳಿದ್ದೆ ತಾನೇ ಒಡವೆನ ತಗೊಂಬಿಟ್ಟು ಬರ್ಬೇಡ ಅಂತ ಹೇಳ್ಬಿಟ್ಟು. ಆದ್ರೂ ನಾನು ಒಡವೆನ ಏನಕ್ಕಮ್ಮ ತಗೊಂಬಿಟ್ಟು ಬಂದೆ ಇಲ್ಲಿಗೆ, ದೇವ್ರ ಒಡವೆನ ಈಗೆಲ್ಲ ಫುಲ್ಲು ಸರ್ಚ್ ಮಾಡ್ತಾವ್ರೆ. ನನಗಂತೂ ಮಾಡೋದೆಲ್ಲ ಮಾಡಿಬಿಟ್ಟೆ. ಇವಾಗ ಮತ್ತೆ ಏನು ಮಾಡಬೇಕಪ್ಪ, ಈ ಒಡವೆನ ಹೆಂಗಪ್ಪ ಸಿಕ್ತು ಅಂತ ಹೇಳ್ಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಇಂಥ ಟೈಮಾಗಿ ನೀನು ಪೂರ್ತಿ ತಗೊಂಡ್ಬಿಟ್ಟು ಬಂದು ಇಲ್ಲಿ ಸುಮ್ಮನೆ ಆಟ ಆಡ್ತಾ ಇದ್ದೀನಮ್ಮ. ನಾನು ನಿಂಗೆ ಎಷ್ಟು ಸಲ ಹೇಳಿದ್ರು ನಿನಗೆ ನಿಂಗೆ ಬುದ್ಧಿನೇ ಬರಲ್ಲ ಕಣಮ್ಮ. ನನ್ನಷ್ಟು ಬುದ್ಧಿನೇ ಇಲ್ಲ. ನನ್ನ ಮತ್ತೆ ಬುದ್ಧಿ ಕಲಿಸ್ಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನಾನು ಏನೋ ಪ್ಲಾನ್ ಮಾಡಿದ್ರೆ ನೀನು ಅದನ್ನೆಲ್ಲ ಉಲ್ಟಾ ಮಾಡಂಗೆ ಕಾಣಿಸ್ತಾ ಇದೆಯಾ ನೀನಂತೂ. ನಾನು ಲೇ, ಊರ ಕಳ್ಳರು ಬಂದವ್ರಂತೆ. ಓಹೋ, ಆ ಪಕ್ಕದ ಮನೆ ಸೋಮಣ್ಣವ್ರ ಮನೆ ಎಲ್ಲನೂ ಕಳ್ತನ ಆಗೈತೆ. ಅಲ್ಲಿ ಒಡವೆ ಮಡಿಕೊಬಿಟ್ಟು 1 ಕೋಟಿ ರೂಪಾಯಿ ಒಡವೆಯ ನಾನು ಕಟ್ಕೊಡ್ಲ ಆಮೇಕಿಂದ. ಅಮ್ಮ ತಾಯಿ, ನೀನು ಲೌಡ್ ಸ್ಪೀಕರ್ ಥರ ಕಿರ್ಚ್ಬೇಡ. ಅಕ್ಕಪಕ್ಕದ ಮನೆಗಳಿಗೆಲ್ಲ ಕೇಳಿಸಿದ್ರೆ ನನ್ನ ಮೇಲೆ ಡೌಟ್ ಬಂದ್ಬಿಡ್ತದೆ. ಆಮೇಲೆ ಮರುವಾದಿ ಹೋಯ್ತದೆ. ನಾನೇನು ಕೆಟ್ಟ ಕೆಲಸ ಮಾಡಬೇಕು ಅಂತ ಇಂಥ ಕೆಲಸ ಮಾಡೋದನ್ನ ನಮ್ಮ ಅತ್ತೆ ಬುದ್ಧಿ ಕಲಿಸ್ಬೇಕು ಅಂತ ತಾನೇ ಇಷ್ಟೆಲ್ಲ ನನಗೆ ಮಾಡಿದ್ದು. ನಿನ್ಗಂತೂ ಸ್ವಲ್ಪನೂ ತಲೆ ಇಲ್ಲ ಕಣಮ್ಮ. ಮಗಳನ್ನೇ ತಗ್ಲಾಕ್ಸ್ಬಿಡ್ತೀಯ. ನಾನು ಮತ್ತೆ ನನ್ನನ್ನು ಕಳ್ಳಿ ಮಾಡಬೇಕು ಅಂದ್ಕೊಂಡಿದ್ದಲ್ಲ, ಅದಕ್ಕೆ ಅವಳನ್ನೇ ಕಳ್ಳಿ ಮಾಡಿದ್ದು. ಈಗ ನೋಡಿದ್ರೆ ಎಲ್ಲ ಎಡವಟ್ಟಾಯ್ತೈತೆ. ನೀನೇ ಅರ್ಧ ಎಡವಟ್ಟು ಮಾಡ್ತೀಯಾ. ಬೇಡ ಕಣ, ಮತ್ತೆ ಬೇಡ ಕಣ ಅಂದರೆ ಒಡವೆ ತಂದು ಇವಾಗ ಮನೆ ಇಕ್ಕಿದ್ಯಾ. ಈಗ ಯಾರನ್ನ ಪೊಲೀಸರು ಬಂದು ಸರ್ಚ್ ಮಾಡಿದ್ರೆ ಪಕ್ಕ ತಗ್ಲಾಕಣಲ್ವ ನಾನು. ನೀನೇ ಯೋಚನೆ ಮಾಡು. ಅದೇನು ತಲೆ ಐತು ನಿನಗೆ, ನನಗಂತೂ ಗೊತ್ತಿಲ್ಲ. ಬುಡು ಮತ್ತಿಗೆ ಬ್ಯಾಗ್ ಕೊಡು, ಒತ್ಕೊಂಡು ಹೋಯ್ತೀನಿ. ಆಗಿದ್ದಾಗಲಿ ನಿಂಗೆ ಎಷ್ಟು ಹೇಳಿದ್ರು ನೀನು ಕೇಳೋಕ್ಕಿಲ್ವಲ್ಲ. ಆಗಿದ್ದಾಗಲಿ ಬಿಡಮ್ಮಿ, ಎತ್ಕೊಂಡೋಗಿ ಅಲ್ಲೇ ಮಾಡೋಗ್ತೀನಿ. ಆಗಿದ್ದಾಗೋಯ್ತಲ್ಲ, ಹೋದ್ರೋಗ್ಲಿ ಬಿಡು. ಕೊಡು, ಬ್ಯಾಗ್ ಕೊಡು, ಒತ್ಕೊಂಡು ಹೋಯ್ತೀನಿ. ಈಗ ಒತ್ಕೊಂಡು ಹೋಗ್ಬಿಟ್ರೆ ಸುಮ್ಮನೆ ಇರ್ತದ, ಡೌಟ್ ಬರಕ್ಕಿಲ್ವ? ಈಗ ಒತ್ಕೊಂಡು ಹೋದ್ರೆ ಯಾರಿದ್ದೀರಾ ಮನೆಯಲ್ಲಿ? ಯಾರೋ ಬಂದ್ರೆ? ಅಯ್ಯೋ, ಪೊಲೀಸ್ ಬಂದ್ರ? ನನ್ನ ಮಗಳು ತಗ್ಲಾಕಬಿಟ್ಲ. ಅಯ್ಯೋ, ನನ್ನ ಮಗಳು ಹೇಳಿದ್ದು ತರಬೇಡ ಅಂತ ನಾನೇ ತಂದಿದ್ದು. ಈ ಪೊಲೀಸ್ ಅಮ್ಮ ಏನು ಹೇಳ್ತಾಳೋ ಏನು ಕತೆಯೋ ಗೊತ್ತಿಲ್ಲ. ನೀವೇ ಅಲ್ವಾ ಊರು ಮುಖ್ಯಸ್ಥೆ? ಹೌದು ಮೇಡಮ್, ಹೇಳಿ. ನೋಡಿ, ಒಡವೆ ಎಲ್ಲನೂ ದೇವ್ರ ಒಡವೆ ಎಲ್ಲ ಕಳ್ತನ ಆಗಿರೋದ್ರೆ ನಿಜನೇ. ನಿಮ್ಮ ಮನೆಗೆ ಬಂದಿತ್ತಲ್ಲ ಒಡವೆ, ನಿಮ್ಮ ಮನೆಗೆ ಒಡವೆ ಬಂದಾಗ ಅದು ನಿಜವಾಗ್ಲೂ ಬಂಗಾರದ್ದೇ ಆಗಿತ್ತಾ? ಯಾಕಂದರೆ ಅದು ಎಕ್ಸ್ಚೇಂಜ್ ಆಗಿರೋ ಡೌಟ್ ಅಂತೂ ತುಂಬ ಇದೆ ನಮಗೆ. ಅಂದರೆ ಅವರು ಬಂಗಾರಮ್ಮ ಅವರೆಲ್ಲ ಹೇಳೋ ಪ್ರಕಾರ ನೋಡಿದ್ರೆ ನನಗೇನೋ ಅವರು ಒರಿಜಿನಲ್ ಒಡವೆನ ಕದ್ದಿಲ್ಲ ಅಂತ ಅನ್ನಿಸ್ತೈತೆ ನನಗೆ. ಡೂಪ್ಲಿಕೇಟ್ ಒಡವೆನೇ ಕದ್ದವ್ರೆ ಅಂತ ಅನ್ನಿಸ್ತೈತೆ. ಯಾಕಂದರೆ ಅವರು ಎಷ್ಟು ಹೊಡೆದು ಏನು ಮಾಡೋರು ಬಾಯಿ ಬಿಡ್ತಾ ಇಲ್ಲ. ಅವನು ಎಲ್ಲ ಥರ ಪರೀಕ್ಷೆನೂ ಮಾಡಿದ್ದಾಯಿತು. ನನ್ನ ಪ್ರಕಾರ ಒಡವೆ ಎಲ್ಲ ಎಕ್ಸ್ಚೇಂಜ್ ಆಗೈತೆ ಅಂತ ಅನ್ನಿಸ್ತೈತೆ. ಅಂದರೆ ಈ ಮನೆಗೆ ಬಂದಾಗ ಲಾಕರಿಂದ ಮನೆಗೆ ಬಂದಿದ ತಕ್ಷಣ ಒಡವೆ ಎಲ್ಲನೂ ಕರೆಕ್ಟಾಗಿತ್ತಾ? ದೇವ್ರ ಮೈ ಮೇಲಿರೋ ಬಂಗಾರದ ಒಡವೆನೇ ಆಗಿತ್ತಾ?
ಹೌದು ಮೇಡಮ್, ಬಂಗಾರದ ಒಡವೆನೇ ಆಗಿತ್ತು. ನಾನೇ ಕಣ್ಣಾರೆ ನೋಡಿದ್ದೀನಿ ಮೇಡಮ್, ಬಂಗಾರದ ಒಡವೆನೇ ಎಲ್ಲನೂ ಇದ್ದಿದ್ದು. ಖಂಡಿತ ಮೇಡಮ್. ಇದ್ರಲ್ಲಿ ಎರಡನೇ ಮಾತೇ ಬೇಡ. ಯಾಕಂದ್ರೆ ನನಗೆ ಗೊತ್ತಾಗುತ್ತೆ, ಗೋಲ್ಡ್ ಪರ್ಚೇಸ್ ಮಾಡ್ತಿರ್ತೀನಲ್ಲ, ನನಗೆ ಗೊತ್ತಾಗುತ್ತೆ ಅದು ಬಂಗಾರದ ಒಡವೆನೇ ಮೇಡಮ್. ಅದು ಬಂಗಾರದ ಒಡವೆನೇ ಆಗಿದ್ರೆ ಮತ್ತೆ ಬಂಗಾರಮ್ಮ ಅವ್ರು ಕದ್ದಿದ್ದ ಒಡವೆ ಯಾವುದು? ಹಾಂ, ನಂಗೊಂದು ಅರ್ಥ ಆಗ್ತಿಲ್ವಲ್ಲ. ಊರಾಗಿರೋನೆಲ್ಲ ವಿಚಾರಿಸ್ತಾನೆ ಇದೀವಿ ನಾವು. ಅದಕ್ಕೆ ನಿಮ್ಮನೆಗೆಲ್ವೋ ಒಡವೆ ಇದ್ದಿದ್ದು, ಅದಕ್ಕೆ ನಾವು ಬಂದ್ವಿ ಒಂದ್ಸಲ ವಿಚಾರಣೆ ಮಾಡ್ಬಿಟ್ಟು ನೋಡೋಣ ಅಂತ ಹೇಳಿ. ಇದೆಲ್ಲನೂ ಎಲ್ಲ ಕಡೆಯಿಂದನೂ ಪ್ರೆಷರ್ ಜಾಸ್ತಿ ಆಗೈತೆ ನಮಗೆ. ಬಂಗಾರಮ್ಮ ಕದ್ದಿರೋದೇನೋ ಸರಿ, ಅದೇ ಬಂಗಾರದ ಒಡವೆನೇ ಕದ್ದವಳ ಇಲ್ಲ ಡೂಪ್ಲಿಕೇಟ್ ಅದು ಒಡವೆ ಕದ್ದವಳ ಅನ್ನೋದೊಂದೇ ನಮಗೀಗ ಸಂಶಯ ಬಂದೈತೆ. ಎಲ್ಲ ಪರೀಕ್ಷೆಗಳ ಪ್ರಕಾರ ಅವರು ಕದ್ದಿರೋದು ಡೂಪ್ಲಿಕೇಟ್ ಒಡವೆನೇ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಒಂದು, ನಿಮ್ಮ ಮನೇಲಿ ಅದು ಎಕ್ಸ್ಚೇಂಜ್ ಆಗಿರಬೇಕು, ಇಲ್ಲ ಅಂತಂದರೆ ಅದು ಇದಕ್ಕೂ ಮುಂಚೆ ದೇವಸ್ಥಾನದಿಂದ ಪೂಜೆ ತಗೊಂಡು ಹೋಗ್ಬಿಟ್ಟು ಬ್ಯಾಂಕ್ ಇಕ್ಬೇಕಾದ್ರೆ ಎಕ್ಸ್ಚೇಂಜ್ ಆಗಿರಬೇಕು. ಎರಡರಾಗ ಏನಾದರೂ ಆಗಿರಬೇಕು. ನಾವು ಒಂದ್ಸಲ ಅದನ್ನು ಪರೀಕ್ಷೆ ಮಾಡಿ ನೋಡೋಣ ಅಂದರೆ ಡೂಪ್ಲಿಕೇಟ್ ಒಡವೆನೂ ಕಾಣಿಸ್ತಾ ಇಲ್ಲ. ಅದಕ್ಕೆ ನಿಮ್ಮ ಅನಿಸಿಕೆ ಏನು? ಅದು ನಿಮ್ಮ ಮನೆಗೆ ಬಂದಾಗ ಅದು ಪಕ್ಕ ಬಂಗಾರದ ಒಡವೆನೇ ಆಗಿತ್ತು ತಾನೇ? ಹೌದು ಮೇಡಮ್, ಪಕ್ಕ ಬಂಗಾರದ ಒಡವೆನೇ ಆಗಿತ್ತು. ಅಯ್ಯೋ, ಈ ಪೆದ್ದ ಮಗಳಿಗೆ ಹೇಳ್ತೀನಿ ಬ್ಯಾಡವೆ ಅಂತ ತಗ್ಲಾಕತ್ತಾಳೆ. ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ನನ್ನ ಮಗಳು. ಇವಳೇನ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮರುವಾದಿ ಇರ್ತದ, ನಮ್ಮನೆ ಮರುವಾದಿ ಇರ್ತದ, ಮಾನ ಮರುವಾದಿ ಎಲ್ಲ 3 ಕಾಸಿಗೆ ಹರಾಜಾಕಿಲ್ವಾ, ಎಲ್ಲ ಹರಾಜಾಕ್ ಹೋಗೋಕ್ಕಿಲ್ವಾ? ಎಷ್ಟು ಹೇಳಿದ್ರು ಅಷ್ಟೇ ನೀ ಮೀಟುಗಳಾಡಿಗೆ. ನನ್ನ ಮಗಳು ನನ್ನ ಮಾತು ಕೇಳಿದಾಗ ನೀ ಉದ್ಧಾರ ಆಗೋದು. ನನ್ನ ಮಾತು ಕೇಳೋದೇ ಇಲ್ವಲ್ಲ ಈ ಬಿತ್ರಿ, ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ವಲ್ಲ ಈ ಬಿತ್ರಿ. ಏನು ಹೇಳೋದು ಈ ಬಿತ್ರಿಗೆ? ಅಯ್ಯೋ ದೇವ್ರೇ, ನೀನೇ ಕಾಪಾಡಬೇಕು ನಮ್ಮಪ್ಪ ದೇವ್ರೇ. ಮೇಡಮ್, ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ನೀವು ಮನೇನ ಚೆಕ್ ಮಾಡ್ಕೋಬೋದು ಮೇಡಮ್. ಇಲ್ಲ ನಾನು ಎಲ್ಲರೂ ಮಾರಿದಿನ ಏನಾದರೂ ನನ್ನ ಮೇಲೆ ಡೌಟ್ ಇದ್ರೆ ನೀವು ಎಲ್ಲ ಥರ ಪರೀಕ್ಷೆ ಮಾಡ್ಬೋದು. ಬನ್ನಿ ಮೇಡಮ್, ನೀವು ಎಲ್ಲ ಕಡೆನೂ ಚೆಕ್ ಮಾಡಿಬಿಟ್ಟು ನೋಡಿ. ನಮ್ಮ ಮನೆಗೆ ಏನಾದರೂ ಸಿಕ್ಕರೆ ನಾನೇ ಕಳ್ಳಿ ಅಂತ ಒಪ್ಕೊಬಿಡ್ತೀನಿ. ಬೇಕಾದ್ರೆ ಬನ್ನಿ ಮೇಡಮ್. ಅಯ್ಯೋ 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 ಅಯ್ಯೋ, ಆಲ್ರೆಡಿ ನಿಮ್ಮ ಮನೆಗೆಲ್ಲ ಚೆಕ್ ಮಾಡಿದ್ದು ಎಲ್ಲ ಆಗಿದೆ ಅಲ್ವಾ? ನಾವು ನೀವೇ ಕಳ್ರು ಅಂತ ಹೇಳ್ತಾ ಇಲ್ಲ, ಅನುಮಾನಗಳಷ್ಟೇ. ನಾವು ಪೊಲೀಸ್ ಅಲ್ವಾ, ಎಲ್ಲರ ಮೇಲೂ ಅನುಮಾನ ಪಡಬೇಕಾಗ್ತೈತೆ. ನಾವು ಸುಮ್ಮನೆ ಅಂತೂ ಇರೋಕ್ಕಾಗಲ್ಲ ಅಲ್ವಾ? ನೀವು ಅಂತಲ್ಲ, ಪ್ರತಿಯೊಬ್ಬರ ಮೇಲೂ ಅನುಮಾನ ಪಡಬೇಕು, ಪ್ರತಿಯೊಬ್ಬರ ಮೇಲೂ ನಾವು ಯೋಚನೆ ಮಾಡಿ ಥಿಂಕ್ ಮಾಡಬೇಕಲ್ವಾ? ಸೊ ಕೇಳಿದೆ ಅಷ್ಟೇ. ನೋಡಿ, ನೀವು 100% ಅದು ಒರಿಜಿನಲ್ ಒಡವೆನೇ ಅಂತಂದರೆ ನಾವು ಬೇರೆ ಥರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಮೇಡಮ್, ಅದು ಬಂಗಾರದ ಒಡವೆನೇ. ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಮೇಡಮ್, ನನಗೆ ಅದು ಬಂಗಾರದ ಒಡವೆನೇ ಮೇಡಮ್, ನಿಜ ಮೇಡಮ್ ಅದು. ಹಾಗಾದರೆ ಸರಿ, ನಾವು ಬೇರೆ ಬೇರೆ ಪಟೇಲಪ್ಪ ಅವ್ರ ಗೌಡ್ರು ಅವ್ರ ಮನೆಗೆಲ್ಲ ನಾವು ಹೋಗ್ಬಿಟ್ಟು ವಿಚಾರಣೆ ಮಾಡ್ತೀನಿ, ಅದು ಒಡವೆ ಹೆಂಗೆ ಏನು ಅಂತ. ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ರು ಬಂದಿದ್ದಾರೆ, ಅವರು ವಿಚಾರಣೆ ಮಾಡ್ತಿದ್ದಾರೆ. ಅಕಸ್ಮಾತ್ ಅವ್ರು ಬಂದರೆ ಹೇಳಿ ನಾನು ವಿಚಾರಣೆ ಮಾಡಿದ್ದೀನಿ ಅಂತ ಹೇಳಿ. ಹೋಪ್ ನಿಮ್ಮ ಒಡವೆ ಎಲ್ಲ ಬೇಗ ಸಿಗುತ್ತೆ ಅನ್ನೋ ನಂಬಿಕೆ ನನಗಂತೂ ಐತೆ. ವಿಚಾರಣೆ ತುಂಬ ಫಾಸ್ಟಾಗಿ ನಡೀತಾ ಐತೆ, ಡೋಂಟ್ ವರಿ. ಹಾಗೇನೇ ಬಂಗಾರಮ್ಮನ ಅಳಿಯನು ಈ ಸಪೋರ್ಟು ನಿಂತಿದ್ರು ಅಂತೇಳಿ ಅವರು ಸಹ ತಗ್ಲಾಕೊಂಡವ್ರೆ. ಅವ್ರನ್ನ ಎಷ್ಟು ಹೊಡೆದ್ರು ಅವರು ಏನೂ ಬಾಯ್ ಬಿಡ್ತಾ ಇಲ್ಲ. ಒಳ್ಳೆ ತಲೆನೋವು ಹೋಗ್ಬಿಟ್ಟೈತೆ ನಮಗೆ ಕೇಸ್. ಸರಿ ಬಿಡಿ, ಆಯಿತು. ನಾನು ಆದಷ್ಟು ಬೇಗ ಒಡವೆ ಎಲ್ಲ ಹುಡುಕೊಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕೇಳಿ ಮೇಡಮ್. ಇಲ್ಲ ನನ್ನ ಕಡೆಯಿಂದ ಏನಾದರೂ ಸಹಕಾರ ಆಗಬೇಕು ಅಂದರೆ ಖಂಡಿತ ಮೇಡಮ್, ನಾನು ನಿಮಗೆ ಯಾವ ಥರ ಬೇಕಾದ್ರೂ ಹೆಲ್ಪ್ ಮಾಡ್ಕೊಡ್ತೀನಿ ಮೇಡಮ್. ನೀವು ಎನಿ ಟೈಮ್ ನನ್ನ ಬೇಕಾದ್ರೂ ವಿಚಾರಣೆ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು ಮೇಡಮ್. ನನಗೆ ತುಂಬ ಕಾನ್ಫಿಡೆಂಟ್ ಇದೆ ಮೇಡಮ್ ನನಗೆ. ಸಿಕ್ಕೇ ಸಿಗುತ್ತೆ ಒಡವೆ ಅಂತೇಳಿ. ನೀವು ನನ್ನ ಮನ ಪಡ್ತಿರೋ ಬೇರೆಯವ್ರು ನನ್ನ ಮನ ಪಡ್ತಿರೋ ಅದೆಲ್ಲ ಮುಖ್ಯ ಅಲ್ಲ ಮೇಡಮ್. ದೇವಸ್ಥಾನದ ಒಡವೆನ ವಾಪಸ್ ತರಿಸ್ಬೇಕು ಮೇಡಮ್, ಅದಷ್ಟೇ ಮುಖ್ಯ ಮೇಡಮ್, ಅಷ್ಟೇ. ನಮಗಿನ್ನೇನು ಬೇರೆ ಬೇಕಿಲ್ಲ ಮೇಡಮ್. ಸರಿ ಸರಿ, ಆಯಿತು. ನನಗೇನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಿಮ್ಮನ್ನ ಸ್ಟೇಷನ್ಗೆ ಕರೆಸ್ತೀನಿ. ಲೇ ಬಿತ್ರಿ, ಇದೆಲ್ಲ ಬೇಕಿತ್ತೇನೆ ನಿನಗೆ? ನಾನು ಹೇಳಿದ್ರು ನೀನು ಏನು ಕೇಳೋದೇ ಇಲ್ವಲ್ಲ. ನಾನು ಹೇಳಿದ ಮಾತುಗಳನ್ನ ಸರಿಯಾಗಿ ತಗ್ಲಾಕತ್ತಿಯಲ್ಲ ನೀನು. ಈ ಪೊಲೀಸ್ ಮುಂದೆ ತಗ್ಲಾಕತ್ತೈತಲ್ಲ. ಅಮ್ಮ, ಈಗ ನಾನು ಕಾನ್ಫಿಡೆಂಟಾಗಿ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನನ್ನ ಕತೆ ತಿರುಪ್ತಿ ನಾಮ ಆಯ್ತದೆ. ನೀನು ಸುಮ್ಮನೆ ಇರು, ನಿನಗೇನು ಗೊತ್ತಾಗಲ್ಲ. ನಿನಗೆ ಇದಕ್ಕೇನಾದರೂ ಒಂದು ಪ್ಲ್ಯಾನ್ ಮಾಡಬೇಕು, ನಾನು ಮಾಡ್ತೀನಿ, ಸುಮ್ಮನಿರು. ನಾವೇನೋ ಎದುರ್ಕೊಂಡು ಮಾತಾಡ್ಬಿಟ್ರೆ ಪೊಲೀಸರು ನಮ್ಮ ಮೇಲೆ ಡೌಟ್ ಪಡ್ತಾರೆ. ನಾನೇನಾದರೂ ದೇವರು ಒಡವೆನ ಕತ್ಕೊಂಡು ಓಡೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ನಾ? ಇಲ್ಲ ತಾನೇ. ನೀನು ಸ್ವಲ್ಪ ಜೋರಾಗಿ ಮಾತಾಡೋದನ್ನ ಕಡಿಮೆ ಮಾಡು. ಸರಿ ಹೇಳು.